चलो 1 2 3 स्टार्ट लेट्स गो. ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬರ್ತೀವಿ. ವಿಜೇಂದ್ರನ ವಿರುದ್ಧ ವಿಜಯ ಸಂಕೇತ ಬಂದಿದೆ ಅಂತ ಹೇಳ್ತೀವಿ. ನಮಗೆ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿದೆ. ಯಾರಾದರೂ ಮಾಧ್ಯಮದವರು ತಪ್ಪು ಈ ರೀತಿ ನಮ್ಮ ಭೇಟಿಯನ್ನು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಅದು ಖಂಡನೀಯ. ಯಾರೆಲ್ಲ ಭೇಟಿಯಾಗಿದ್ದೀವಿ? ಯಾರಿಗೆ ಭೇಟಿ ಈಗೆಲ್ಲ ಬಿಡುಗಡೆಗೊಳಿಸೋದಿಲ್ಲ. ಅವ್ರು ಹೇಳಿದ್ದಾರೆ ನಮ್ಗೆ ಯಾರ್ಯಾರು ಭೇಟಿ ಎಲ್ಲೂ ನಮ್ಮ ಹೆಸರು ತಪ್ಪು ಮಾಡಬಾರ್ದು. ನಮ್ಮ ಗೊತ್ತೇಳಿ ಇದನ್ನೆಲ್ಲರ ಭಾವನೆಗಳು ಹೈಕಮಾಂಡ್ ಗೊತ್ತಾಗಿದೆ ಅಂತ ನಮಗೆ ಗೊತ್ತಾಗಿದೆ. ನಮಗೆಲ್ಲ ಹೇಳಿದ್ದಾರೆ. ದಿನದಿಂದ ದಿನಕ್ಕೆ ವಿಜೇಂದ್ರ ವಿರೋಧಿ ಬಣ ದೊಡ್ಡದಾಗ್ತಾ ಹೋಗ್ತಾ ಇದೆ. ಈಗ ಜಗದೀಶ್ ಶೆಟ್ಟರ್ ಇರ್ಬೋದು, RSS ಅವರು ಪರೋಕ್ಷವಾಗಿ ಎಚ್ಚರಿಕೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಮತ್ತು RSS ಮುಖಂಡರು ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಲ್ಲರೂ ಸತ್ಯ. ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರದು. ವಿಜೇಂದ್ರ ಒಬ್ಬ ಇನ್ನೆಚ್ಚು ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ. ಏನು ಅನುಭವ ಇದೆ ಹೇಳಿ ನೋಡೋಣ. ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬದವಾದ ಮೇಲೆ ಜೀವನ ಆಗುವುದಿಲ್ಲ. ಸ್ವಂತ ನಮ್ಮ ಶಕ್ತಿ ಬೇಕು. ನಮ್ಮ ಬುದ್ಧಿವಂತಿಕೆ, ನಯ, ವಿನಯ, ಸಂಘಟನೆ, ಕಾರ್ಯಕರ್ತರಿಗೆ ಗೌರವ ಕೊಡೋದು, ಹಿರಿಯರಿಗೆ ಗೌರವ ಕೊಡೋದು. ಅವ್ರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾನ ಮಾಡಿ. ಆದ್ರೆ ಈಗ ಹಂಗಿಲ್ಲ. ಈಗ ಅಧಿಕಾರನಲ್ಲಿಲ್ಲ. ಅವಾಗ ಮುಖ್ಯಮಂತ್ರಿ ಇದ್ರೆ ಗೌರವ ಕೊಡ್ತಿದ್ರು. ಏನಿದೆ ನೀವು ರಾಜ್ಯಾಧ್ಯಕ್ಷ ಯಾರು ಬಂದು ದಬಾಯಿಸ್ಬೇಕಾಗೋದು ಏನಾಗೋದಿಲ್ಲ. ಇವ್ರ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ. ಒಂದನೇದು ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತ. ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿಜೆಪಿ ಮುಕ್ತ ಆಗುತ್ತೆ. ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೋಗಿದ್ದಾರೆ ಅಂತ ನಾನು ಮಾತಾಡಿದ್ರೆ ಎದುರಾಳಿಗಳ ಆತ್ಮಸ್ಥೈರ್ಯ ಕುಗ್ಗತ್ತೆ ಅಂತ ವಿಜೇಂದ್ರ ಹೇಳ್ತಾರೆ. ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವ್ರಿಗೆಲ್ಲ ಬಿಚ್ಚಿಟ್ಟು ಬಂದಿದ್ದೆ. ಎಲ್ಲ ನಾಟಕ ಬ್ಲ್ಯಾಕ್ ಮೇಲ್ ಓನಿ ಹೇಳ್ತೀವಿ. ಯಾರ್ಯಾರು ಮಾಡಿದ್ದೀವಿ ನಿಮ್ಮಲ್ಲಿ ಏನೇನು ನಾಟಕ ಮಾಡಿದ್ದೀವಿ. ನಿಮ್ಮಲ್ಲಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಮಾಡೋಲ್ಲ. ಎಲ್ಲ ಬಿಟ್ಟಿದ್ರು ವಿಜೇಂದ್ರ. ಇದಕ್ಕೆ ಯಾರೂ ಅಂಜೋರಲ್ಲ. ನೀ ಏನಾರ ನಾಟಕ ಮಾಡಿದ್ರೆ ನಮ್ಮಲ್ಲಿನೂ ಸಾಕಾಗ್ತದೆ. ನಾವೇನು ಮಾಹಿತಿ ಇಲ್ಲ. ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ. RSS ಇವತ್ತು ಅವ್ರು ಹೇಳಿದ್ದೆ. ಅವರು RSS ಸರ್ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗಬೇಕು. ಇವತ್ತು ನಿರಾಣಿ ಹೇಳಿದ್ದಾರೆ. ಅಪ್ಪ ಮಾಡಲಿಕ್ಕೆ ಮನಗೂ ಎಲ್ಲರೂ ಸಿಗಬೇಕು ಅನ್ನೋಂಥದ್ದು ನಿರಾಣಿ ಸಹಿತ ಹೋಗ್ಬೋದು. ಇದೆಲ್ಲ ಏನು ಸಂಕೇತ ಬರ್ತದಂದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ, ಗಾಳಿ, ಮಳೆ, ಬೆಂಕಿ, ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ. BJPಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ. ದೇಶಕ್ಕೆ ಹಂಗೆ ನರೇಂದ್ರ ಮೋದಿ ಅವರು ಸಿಗ್ತಾರೆ. ಉತ್ತರ ಪ್ರದೇಶಕ್ಕೆ ಹಂಗೆ ಯೋಗಿ ಸಿಗ್ತಾರೆ. ಕರ್ನಾಟಕ ಒಬ್ಬ ಹಿಂದುತ್ವ ನಾಯಕ ಸಿಗ್ತಾರೆ. ಯಾರು ನೇತೃತ್ವ ವಹಿಸ್ತಾರೆ? ಯಾರು ನಾವು ಎಲ್ಲರೂ ಒಂದಿದ್ದೀವಿ. ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ. ಲಿಂಗಾಯತರಿಗೆ ಕೊಡಬೇಕಂತೇನಿಲ್ಲ. ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ. ST ಜನಾಂಗದಲ್ಲಿಯೂ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ. ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾದವರಿದ್ದಾರೆ. ಬ್ರಾಹ್ಮಣರಲ್ಲಿ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾದವರು. ನಮ್ಮ ಜಾತಿಯೊಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ. ಬರೀ ಎಣ್ಣಾಗಿಲ್ಲ, ವಿಜೇಂದ್ರ ಇಲ್ಲ, ಅಧ್ಯಕ್ಷವಾಗಿ ಆಗಿಲ್ಲ. ಎಲ್ಲ ಜನಾಂಗದಲ್ಲಿ ಒಳ್ಳೆಯ ನಾಯಕತ್ವ ಇದೆ. ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚಲಾಗಬಾರ್ದು. ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅದು ಮಾಡ್ತಾರೆ. ಹೆಸರನ್ನು ಬಹಳಷ್ಟು ಪ್ರಸ್ತಾಪ ಮಾಡ್ತಾರೆ. ನೋಡಿ ಎಲ್ಲಾರ್ದು ಇದೆ. ಅದೇ ದಲಿತರು ಬಂದರೆ ಈಗ ಇಬ್ಬರು, ಬ್ರಾಹ್ಮಣರು ಬಂದರೆ ಇಬ್ಬರು, ಲಿಂಗಾಯತರು, ವೀರಶೈವರು ಬಂದರೆ ಬಹಳಷ್ಟು ಜನ ಸಮರ್ಥರಿದ್ದಾರೆ ಅಂತ ಹೇಳ್ತೀವಿ. ಬಹಳಷ್ಟು ಜನ ಸಮರ್ಥರಿದ್ದಾರೆ.
ಇವತ್ತೇನು ವಿಜೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ. ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತೆಗೆದು ವೀರಶೈವ ಲಿಂಗಾಯತ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಖಲೆಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೀನು ನಕ್ಷಿಯಲ್ಲ ಈಗ ಫೇಕ್ ಲಿಂಗಾಯತರದ್ದು ಒಂದು ಟೀಮ್ ಮಾಡ್ಯಾರ. ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾ ಇದ್ದಾರೆ. ನೀ ಮಾಡಿದ್ರೆ ನಿಮ್ಮ ಅಪ್ಪನ ಅಂತ ಅಕೌಂಟ್ಗಳು ನಾವು ಮಾಡ್ತೀವಿ. ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ, ನೀವು ಲಿಂಗಾಯತ ಕಾರ್ಡ್ ಸರಿ. ಮೊನ್ನೆ ಒಂದು ವಿಚಾರ ಪ್ರಸ್ತಾಪ ಇದೆ ಅಂತ ವಿರೋಧ ಪಕ್ಷದ ನಾಯಕನ ಬದಲಾವಣೆ ಮಾಡಿ ತಮ್ಮ ಹೆಸರು ಆಫರ್ ಕೊಟ್ಟರು ಭೇಟಿ ಯಾವುದೂ ಆಫರ್ ಇಲ್ಲ, ಯಾವುದೂ ಚರ್ಚೆ ಇಲ್ಲ. ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದ್ರ ಮೇಲೆ ಆ ಜಾತಿ ಸಮೀಕರಣ ಮೇಲೆ ಮತ್ತೆ ಹೊಸ ಸಮೀಕರಣ ಪ್ರಾರಂಭ. ಮೋದಿಯವರು ತಮ್ಮ ಪಕ್ಷನ ನೋಡ್ಕೊಳ್ಳಿ. ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತಿ ನಾಡದಾಗ. ಈಗ ಬಿಜೆಪಿ ಒಳಗೆ ಬಿದ್ದು ನೋಡೋದ್ರ ಬಗ್ಗೆ ಯಾಕೆ ಮಾಡ್ತಾರೆ? ನಮ್ಮ ಪಾರ್ಟಿ ನೋಡ್ಕೊಳ್ಳಿ. ಈಗ ಸಿಂಗಲ್ ಅಜೆಂಡಾ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು ಡಿ ಕೆ ಶಿವಕುಮಾರಿಂದ ಅವಾಗ ತಾಳಿಲ್ಲ ನೋಡಿಲ್ಲ ಬಿಜೆಪಿ ತಗೊಂಡು ಪ್ರಯಾಣ ಮಾಡೋದು. ಈಗ ನಿಮ್ದು ಸಿಂಗಲ್ ಅಜೆಂಡಾ ರಾಜ್ಯಾಧ್ಯಕ್ಷರು. ನಮ್ದೇನು ಸಿಂಗಲ್ ಅಜೆಂಡಾ ಇಲ್ಲ. ಬಿಜೆಪಿಯ ಪುನರ್ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ. ಅರ್ಹರ ಕೈಗೆ ಅರ್ಹರ ಕೈಗೆ, ಯೋಗ್ಯರ ಕೈಗೆ ಮಾಡಬೇಕಾಗಿದೆ. ಹೊಸ ಭ್ರಷ್ಟರ ಕೈಗೆ ಪಕ್ಷವನ್ನು ಮುಕ್ತ ಮಾಡಬೇಕು. ಸರಿ. ಈಗ ಒಂದು ವೇಳೆ ಚುನಾವಣೆ ನಡೆದರೆ 23 ಘೋಷಣೆ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದರೆ ಅಧ್ಯಕ್ಷ ಮತ ಹಾಕಬೇಕು. ಅವರು ಬಾಕಿ ಒಂದು ಹೋದಾಗ ನಮ್ಗೆ ಓಟ್ ಹಾಕಿದ್ರೆ ನಮ್ಗೆ ಕಂಟಿನ್ಯೂ ಮಾಡ್ತೀನಿ. ನಾವು ಮಾಡ್ತಾ ಇದ್ದೀವಿ. ನಾವು ಮೊದಲಿಂದ ಇದೇ ಮಾಡೋದು. ವಿಜೇಂದ್ರ ಕಾಯ್ತಾನೆ ಇದೆ. ನಮ್ಮ ಎಲ್ಲ ಲೆಟರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ ಎಲ್ಲಾದ್ರೂ ತೆಗೆದಿರ್ತೀವಿ. ತೆಗೆದು ಅದೇ ಚಾಲಾಗಿದೆ. ಬಿಜಾಪುರ ನಗರಕ್ಕೆ 125 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟ್ಗೆ ಇದ್ದಂಥ ಹಣ ವಿಜೇಂದ್ರ ವಾಪಸ್ ತಗೊಂಡ. ಅವತ್ತು ಯಾಕಂದ್ರೆ ಇಟ್ಟು ಬಿಜಾಪುರಕ್ಕೆ ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ. ನಾವು ಹೋರಾಟ ಮಾಡ್ತಿದ್ವಿ. ನಾನು ಏನು ಭಾಳ ಆದರೂ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದಿಷ್ಟು ಹಣ ಕೊಟ್ಟು ಬಾಯಿ ಮುಗಿತು. ಅದು ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗಿದ್ದರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಆರಂಭ ಮಾಡಿದರೆ ಬಲ ಭಾರತದಲ್ಲಿ 3ನೇ ಒಳ್ಳೆ ಗಾಳಿ Let's go.